ಗೈಸ್ ನಾವೀಗ ಜೋಗಿಗುಳಿ ಫಾಲ್ಸ್ ಮುಗೀತೀಗ. ನೆಕ್ಸ್ಟು ಬರ್ಕಣ ವ್ಯೂ ಪಾಯಿಂಟಿಗೆ ಹೋಗ್ತಾಯಿದ್ದೀವಿ. ಈಗ ನಮ್ಮ ಬ್ರೋ ಎಲ್ಲ ರೆಡಿ ಆಗಿದ್ದಾರೆ. ಈಗ ಹೋಗೋದೆ, ಲೆಟ್ಸ್ ಗೋ. ಅದು ಆ ಪ್ಲೇಸ್ ಹೆಂಗಿದೆ ನೋಡೋಣ. ಫುಲ್ಲು ಆಫ್ ರೋಡಿಂಗ್ ಆಯ್ತಿದ್ದೇವೆ ಗೈಸ್. ನೋಡಿ ರೋಡ್ ಹೆಂಗಿದೆ. ಈಗ ಎಲ್ಲ ಹೋಗಿ ಬರ್ತಾ ಇದ್ದಾರೆ ಬರ್ಕಣ ವ್ಯೂ ಪಾಯಿಂಟಿಗೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಈಗ ಆದರೂ ಈಗ ಟೈಮು ಹೆಚ್ಚು ಕಮ್ಮಿ 2 ಗಂಟೆ ಆತ ಬಂತು. ಆದರೆ ವೆದರ್ ನೋಡಿ ಹೆಂಗಿದೆ. 6:30 7 ಗಂಟೆ ಆದಂಗೆ ಆಗಿದೆ. ಅವ್ರಿಗೆ ಡೈಲಿ ಸ್ವರ್ಗ ನೋಡ್ಬೋದು. ಏನಪ್ಪ ಇದು ರೋಡು. ಇವಾಗ ಬರ್ಕಣ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ತಮ್ಮ ಹಿಂದ್ಗಡೆ ಬರ್ತಾವನೆ. ಇಲ್ಲಿ ಯಾವುದೋ ಒಂದು ಆಫ್ ರೋಡ್ ಇದೆ. ನೆಕ್ಸ್ಟ್ 5 ಕಿಲೋಮೀಟರ್ ಆಫ್ ರೋಡ್ ಇದೆ ಅಂತ ತೋರಿಸ್ತೀನಿ ನೋಡಿ. 5 ಕಿಲೋಮೀಟ್ರಾ? ಹ್ಞೂ ಗುರು, 5 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು, ಉಲ್ಡಿಸ್ಕೊಂಡು ಹೋಗ್ಬೇಕು ಗಾಡಿನ. ಜ್ವರ ಹೊಡೆಯಂಗಿಲ್ಲ, ಏನು ಮಾಡೋಂಗಿಲ್ಲ. ಹೈವೇ ರೋಡ್ ಯಾವುದೋ ಸಿಟಿ ರೋಡ್ ರೋಡ್ ಗಾಡಿನೆಲ್ಲ ಆಫ್ ರೋಡಿಗೆ ತಂದ್ಕೊಂಬಿಟ್ಟು ಒದ್ದಾಡ್ತಿದ್ದೀವಿ ನೋಡಪ್ಪ. ನೋಡಿ ಇಲ್ಲಿ ಅಲ್ಲಿ ಯಾರೋ ಒಂದು ತಾರ್ ತಂದು ನಿಲ್ಸಿದ್ರು. ನಾನು ಅಂದ್ಕೊಂಡೆ ಯಾಕೆ ಇನ್ನೂ ಮುಂದೆ ಬರೋಯ್ತಲ್ಲ, ಯಾಕೆ ಇಲ್ಲಿ ತಂದು ನಿಲ್ಸ್ಯಾರ ಅಂತ. ನಿಲ್ತಾನೆ ಇಲ್ಲ ಗಾಡಿ. ಅಲ್ಲ ಅಲ್ಲೊಂದು ತಾರ್ ನಿಲ್ಸಿದ್ರಲ್ಲ ನೋಡಿದ್ರೆ ನಮ್ಮ ಗಾಡಿಯಲ್ಲಿ ಕುತ್ಕೊಂಡೇ ಇಲ್ಲ. ಸೊ ಇಲ್ಲೊಂದು ಕಾರ್ ಪಾಪ ಯಾರೋ ದಬಾಕ್ಬಿಟ್ಟವ್ರೆ. ಇದನ್ನ ಇವಾಗ ಪ್ರಾಬ್ಲಮ್ ಏನಂದ್ರೆ, ಓಹೋ ಕ್ರಾಸಿಂಗ್ ಇದೆ ಕಣ, ಮಾಡ್ಬೋದು. ಇಲ್ಲಿ ಬಂದು ವಾಟರ್ ಅಡ್ವೆಂಚರ್ ಕಣ, ವಾಟರ್ ಕ್ರಾಸ್ ಮಾಡಿ ಜಿಮ್ಮಿನ ಇದು ಜಿಮ್ಮಿ ತಂದು ಏನೋ ಅಡ್ವೆಂಚರ್ ಮಾಡಕ್ಕೆ ಹೋಗವ್ರೆ, ದಬಾಕೊಂಡಿದೆ. ಪ್ರಾಬ್ಲಮ್ ಏನಂದ್ರೆ ಪಾಪ ಈಗ ಹೋಗಿ ಫಾರೆಸ್ಟ್ನವ್ರಿಗೆ ಅದೇ ಈಗ ಹೋಗಿ ಫಾರೆಸ್ಟ್ನವ್ರಿಗೆ ಕರ್ಕೊಂಡ್ಬಂದು ಇದನ್ನ ಎತ್ತಿ ತಗೊಂಡೋಗೋ ಹುಡುಗಿರೆಲ್ಲ ಬಂದಿಯಲ್ಲ, ಮೇ ಬಿ ಅವ್ರದ್ದೇ ಇರ್ಬೇಕಿದು. ಏನಪ್ಪ ಒಟ್ಟು ಬಿದ್ದ ಬಾ 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 ಬೇಡ ಬಾ, ಹೋಗ್ತಾ ಮಾಡೋಣ ಬಾ. ಅದು ಫಸ್ಟ್ ಅಲ್ಲಿ ಮುಗಿಸ್ಕೊಂಬಂದ್ಬಿಡೋಣ ಬಾ. ಎಷ್ಟು ದೂರ ಇದೆ ಗೊತ್ತಿಲ್ಲ. ಯಾವುದೋ ಅಮೆಝಾನ್ ರೈನ್ ಫಾರೆಸ್ಟ್ ಬಂದಿರೋ ಫೀಲು. ಫಸ್ಟು ಬರ್ರೋ ಫಾಲ್ಸ್ ನೋಡೋಣ ಬೇಗ ಅಂತಂದರೆ ಈ ನನ್ನ ಮಕ್ಳಿಗೆ ಗಾಡಿ 125cc ಗಾಡಿ ತಗೊಂಡು ಅದನ್ನ ಹತ್ತಿಸ್ತೀನಿ ಇದನ್ನ ಹತ್ತಿಸ್ತೀನಿ ಅಂತ ತಲೆ ತಿಂತವ್ರೆ. ಲೇ ಹೋಗ ಮಾರ್ಯ, ಬೇಗ ವಿಡಿಯೋ ಮಾಡ್ಕೊಂಡು ಬಾರ್ಲೆ ಬೇಗ. ಇಲ್ಲಿ ನೋಡಿದ್ರೆ ಬೆಳಕು ಕಾಣಿಸ್ತಿಲ್ಲ. ಆಲ್ರೆಡಿ 8 ಗಂಟೆ ಫೀಲ್ ಆಗ್ತೈತೆ ನೀವು. ಮಳೆ ಮಳೆ ಸಿಕ್ಕಾಪಟ್ಟೆ ಜೋರು ಮಳೆ. ಒಳ್ಳೆ ಅಡ್ವೆಂಚರ್ ಬಿಡ. ಯಾವ್ದಾದ್ರು ನದಿ ಪ್ರವಾಹ ಬಂದ್ರೆ ಏನ್ ಮಾಡಕ್ಕಾಗಲ್ಲ, ಸುಮ್ಮನೆ ನಿಂತಿರ್ಬೇಕು. ಇಲ್ಲ ಅವ್ರು ಬರ್ತಾರೆ ಫಾರೆಸ್ಟ್ನವರು, ಅಲ್ಲಿ ಅವ್ರಿಗೆ ಲೆಕ್ಕ ಇರುತ್ತಲ್ವಾ. 100 ರೂಪಾಯಿ ಕೊಟ್ಟಿವಲ್ಲ ಅಲ್ಲಿ. ರೆಸ್ಕ್ಯೂಗೆ ಬರ್ತಾರೆ, ಆಮೇಲೆ ನ್ಯೂಸಲ್ಲಿ ಬರ್ತೀವಿ. ಆ ಪ್ಲೇಸ್ ಸಖತ್ ಸಾರಿ ಬಂದಿತ್ತಲ್ಲ, ಅದು ಫುಲ್ ಕತ್ಲು ಮರಿ. ಆ ಮೇಲೆ ಎಂಥದ್ದು ಕಾಣಿಸ್ತಿಲ್ಲ, ಮೋಡ ಇಲ್ಲ. ಅಲ್ಲ ಇಲ್ಲೋ ಮಧ್ಯಾಹ್ನನೇ ಈ ಲೆವೆಲ್ ಕತ್ಲಿದೆ ಅಂತಂದ್ರೆ 6 ಗಂಟೆ 7 ಗಂಟೆಗೆ ಅಂದ್ರೆ ಎದೆೊಡ್ಕ ಸತ್ತೋಗ್ಬಿಡ್ತೀವನಪ್ಪ ಇಲ್ಲಿ ನಾವು. ಏನು ಕಾಣಿಸಲ್ಲಪ್ಪ. ಬ್ಯಾಡಿದ್ ಕಡೆ ಪ್ಲೇಸ್ ಇದು. ಲೋ ನಿಜ, ಯಾರು ಬಂದಿದ್ರೆ ಒಂದು ಲೆಕ್ಕ. 5 ಕಿಲೋಮೀಟ್ರ್ ಹೋಗ್ಬೇಕಂತ ಹೇಳ್ಯಾರೆ. ಇದು ರೋಡ್ ನೋಡಿದ್ರೆ ಇನ್ನೂ ನಾವು ಒಂದೂವರೆ ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ಅನ್ಸುತ್ತೆ ಅಷ್ಟೇ. ಇನ್ನು 5 ಕಿಲೋಮೀಟ್ರ್ ಹೆಂಗೆ ಹೋಗ್ತೀವಿ ದೇವರಾಣೆ ಗೊತ್ತಾಗ್ತಿಲ್ಲ. ಸಖತ್ ಹಾರಿಬಲ್ ಇದೆ ಮಾತ್ರ. ಅಂದರೆ ಇವಾಗ ಒಂದು 2 ಗಂಟೆ ಅಷ್ಟೇ ಟೈಮು, ಮಧ್ಯಾಹ್ನ 2 ಗಂಟೆ.
ಒಂದು 6 ಗಂಟೆ 7 ಗಂಟೆ ಫೀಲ್ ಆಗ್ತಿದೆ, ಅಷ್ಟು ಕತ್ಲೆ, ಲಿಟ್ರಲಿ ಅಷ್ಟು ಕತ್ಲಿದೆ. ಇಲ್ಲಿ ನೋಡೋ ಫಾಗು ಇಲ್ಲಿ ಎಲ್ಲಿ ಇಲ್ಲಿ ಫಾಗು, ಮೋಡ, ಮಳೆ ಬೇರೆ ಬರ್ತೈತೆ, ದಬ ದಬ ಸುರಿತೈತೆ. ಯಾರ ಬರ್ತಿದ್ದಾರೆ. ಇನ್ನೆಷ್ಟು ದೂರ ಇದೆ? ಒಂದು ಅರ್ಧ ಗಂಟೆ ಕಾಯ್ದು ಒಳ್ಳೆ. ಓಕೆ, ಸೊ ಎಂಥದಿಲ್ಲ, ಫುಲ್ಲು ಫಾಗ್ ಸೇರ್ಕೊಂಡಿದೆ ಗಾಯ್ಸ್. ಫೈನಲಿ ಇಷ್ಟೊಂದು ಗಾಬರಿ ಮಾಡ್ಕೊಂಡು ಭಯ ಪಡ್ಕೊಂಡು ಇಂಥ ಡೀಪ್ ಫಾರೆಸ್ಟ್ ಒಳಗೆ ಬಂದಿತ್ತು, ಬೆಸ್ಟ್ ವ್ಯೂ ಸಿಕ್ತಿದೆ. ಬಟ್ ಏನಂದ್ರೆ ಮಳೆ ಸಿಕ್ಕಾಪಟ್ಟೆ ದಬ ದಬ ಸುರಿತಿದೆ. ಹಂಗಾಗಿ ನಾವು ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಬೇಕು, ಮಳೆ ಬಿಟ್ಟು ಒಂದು ಅರ್ಧ ಗಂಟೆ, ಬಿಕಾಸ್ ಫಾಗ್ ಫುಲ್ ಕ್ಲಿಯರ್ ಆಗಬೇಕು. ಅವಾಗ ಮಾತ್ರ ನಿಮಗೆ ಆ ವ್ಯೂನ ತೋರ್ಸಕ್ಕಾಗತ್ತೆ. ಬರಲಿ, ಈಗ ಎಕ್ಸಾಕ್ಟ್ಲಿ ಮಳೆ ಬರ್ತಾ ಇದೆ. ಈಗ ಎಕ್ಸಾಕ್ಟ್ಲಿ ಮಳೆ ಬರ್ತಾ ಇದೆ. ಹೇಗಿದೆ ಈಗ ನೋಡ್ಕೊಳ್ಳಿ ಒಂದು ವ್ಯೂ. ವೆಸ್ಟರ್ನ್ ಘಾಟ್ಸ್ ಎವರ್ಗ್ರೀನ್ ಫಾರೆಸ್ಟ್ ಹೆಂಗಿರುತ್ತೆ ಅಂತ ಸ್ವಲ್ಪ ತಾದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇದೇ ಬರ್ಕನ ವ್ಯೂ. ನಿಮ್ಗೆ ಮಳೆ ಬರೋ ಮುನ್ನ ಮಳೆ ಬರುವಾಗ ಏ ರೀತಿ ಕಾಣ್ತಿದೆ ಅಂತ ನೋಡ. ನೋಡ್ಗುರು ಹೆಂಗ್ ಹೋಗ್ತೀಯ, ಕೈಗೆ ಸಿಕ್ಕಿದೆ ನೋಡ. ಅಲ್ಲೇ ನೋಡ ಫಾಲ್ಸ್ ಕಾಣಿಸ್ತಿದ್ಯಾ? ಅಂದ್ರಲ್ಲಿ ಎಂತ ಮಕ್ಕ ನಾವು ಕಣಕ್ಕೆ ಇವತ್ತು ಲಕ್ಷ ಕೋಟಿಗಳು ಎಂತ ಕೋಟಿ ಹೊಡೆಯ ಶ್ರೀಮಂತರು ನಾವು. Today we are the richest person in the world. Maybe we can get this much of happiness in just a rupees of 100 rupees. Investment 100 rupees, happiness 1000 rupees. No, 1000 times. 1000 times. ಗಾಯ್ಸ್ ಹೆಂಗಿದೆ ವ್ಯೂ? ಸೂಪರ್. ಹಾ, Deposit our investment 100 rupees. Yes. Worth it. ವರ್ತು 1000 ಟೈಮ್ಸ್. 1 billion rupees of per ಸೊ day. ಬರ್ಕಣ ವ್ಯೂ ಪಾಯಿಂಟ್ ಲಿಟ್ರಲಿ ಎಲ್ಲರೂ ಏನು ತಪ್ಪು ಮಾಡ್ತಾರೆ ಅಂದ್ರೆ ನಾನು ಇದೇ ತಪ್ಪು ಮಾಡಿದ್ದೆ. ಸೊ ಏನಂದರೆ ದೂರದಿಂದ ನೋಡ್ತೀವಿ, ಏನೋ ಒಂಥರ ಸಣ್ಣ ಫಾಲ್ಸ್ ಅಂತ ಅನ್ಕೊಂತೀವಿ. ಈ ವಿಡಿಯೋದಲ್ಲಿ ನಿಜವಾಗ್ಲೂ ಅಷ್ಟು ನನಗೆ ಇಲ್ಲಿ ಏನಿದೆ ಅದ್ರಲ್ಲಿ ಒಂದು 10% ಕೂಡ ತೋರ್ಸೋಕೆ ಆಗ್ತಿಲ್ಲ ವಿಡಿಯೋ ಕ್ಲಾರಿಟಿ. ಡೈರೆಕ್ಟಾಗಿ ಕಣ್ಣಿಂದ ಬಂದು ನೋಡ್ಬೇಕು. ಈಗ Won't ರೀಲ್ಸ್ click anything. ರೀಲ್ಸಲ್ಲಿ ಜಪಾನ್ನಲ್ಲಿ 4K ಟೆಕ್ನಾಲಜಿ ಥಿಯೇಟರ್ ಎಲ್ಲ ತೋರಿಸ್ತಾರಲ್ಲ, ಲಿಟ್ರಲಿ ಹೆಂಗಿದೆ ದೊಡ್ಡ ವಾಲಲ್ಲಿ ಗ್ರೀನ್ ಕಲರಿಂದ ಫಾರೆಸ್ಟಿಂದ ಪೇಂಟ್ ಮಾಡಿ ಫಾಲ್ಸ್ನ 3D ಬಿಟ್ಟರೆ ಹೆಂಗಿರುತ್ತೆ ಆ ರೀತಿ ಇದೆ. ಸೊ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮಲ್ಲಿ ಅಥವಾ ಇದರಲ್ಲಿ ಯಾವುದೋ ನೆಟ್ಟಲ್ಲೆಲ್ಲ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅನ್ಕೊಂಬಿಡಿ. ಆಗುಮೆ ಬಂದರೆ ನೀವು ಬರ್ಕಣ ವ್ಯೂ ಪಾಯಿಂಟ್ನ ಮಿಸ್ ಮಾಡಲೇಬೇಡಿ. ಒಂದು 5 ಕಿಲೋಮೀಟರ್ ನಡಿಬೇಕು, ಅದಂತೂ ಇದೆ. ಗಾಡಿಯಲ್ಲಿ ಬಂದರೆ ಫುಲ್ಲು ಇಲ್ಲಿ ತನಕ ಪಾಯಿಂಟ್ ತನಕ ಬರ್ಬೋದು. ಗಾಡಿಯಲ್ಲೆಲ್ಲ ಬಂದರೆ ಕಾರಲ್ಲಿ ಬಂದರೆ ಒಂದು 5 ಕಿಲೋಮೀಟರ್ ನಡಿಬೇಕು ಅಷ್ಟೇ. 5 ಕಿಲೋಮೀಟ್ರಿಗೋಸ್ಕರ ಏನು ತಲೆ ಕೆಡಿಸ್ಕೊಂಬಿಡಿ. ನಡ್ಕೊಂಬರೋ ದಾರಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಅದಕ್ಕಿಂತ ವ್ಯೂ ಪಾಯಿಂಟ್ ಇನ್ನೂ ಸೂಪರ್ ಆಗಿದೆ. ಫುಲ್ಲು ಕತ್ಲಾಯ್ತು ಕಣೋ. ಕತ್ಲಾಯ್ತು, ನಾವಿನ್ನು ಊಟಗೆ 5 ಸೆಕೆಂಡ್ಸ್ಗೆ ವೆದರ್ ಚೇಂಜ್ ಆಗುತ್ತೆ ಇಲ್ಲಿ. 5 ಸೆಕೆಂಡ್ಸ್ಗೆ ಒಂದು 5 ಸೆಕೆಂಡಿಗೆ ಈವ್ನಿಂಗ್ ಆಗುತ್ತೆ, 5 ಸೆಕೆಂಡಿಗೆ ನೈಟ್ ಆಗುತ್ತೆ, 5 ಸೆಕೆಂಡ್ಗೆ ಕರೆಂಟ್ ಸಿಚುವೇಶನ್ ಇರ್ತೀವಿ. ಗಾಯ್ಸ್ ಅವಾಗಲೇ ಹೋಗ್ತಾ ಅದೇ ಜಿಮ್ಮಿ ಬಿದ್ದೋಗಿತ್ತಲ್ಲ, ಆ ಜಿಮ್ಮಿನ ಎಳೆಯೋಕ್ಕೆ ಟ್ಯಾಕ್ಟ್ರಿ ತಂದವ್ರೆ. ಟ್ಯಾಕ್ಟ್ರಿ ತಂದು ಹೇಳಿದ್ರು, ಎಲ್ಲ ಆಯಿತು. ಫೈನಲಿ ಆದ್ರೂ ಈಗ ಇನ್ನೊಂದು ಗ್ಯಾಂಗ್ ಬರ್ತಾ ಇದೆ. ಸೊ ಇವ್ರು ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟು ಸಿನಿಮಾನೇ ಫೋನ್ ಸಿಗೋಣ. ಬಾಯ್.